ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಪ್ಪಾ ಅಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಬಿಗ್ ಅನೌನ್ಸ್ಮೆಂಟ್ ಸಾರಿ ಬಿಗ್ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಿತ್ತು. ಬಿಕಾಸ್ ತುಂಬಾ ಜನ ನಂಗೆ ಕೇಳ್ತಾನೆ ಇದ್ರಿ ದಟ್ ಏನಪ್ಪಾ ಅಂದ್ರೆ ನಿಮ್ ಮನೆ ಇಂಟೀರಿಯರ್ಸ್ ಡಿಸೈನ್ ತೋರಿಸಿಲ್ಲ ಸುಪ್ರಿಯಾ, ನಿಮ್ ಮನೆ ಇಂಟೀರಿಯರ್ಸ್ ಹೇಗ್ ಬರ್ತಿದೆ ಏನು ತೋರಿಸಿಲ್ಲ, ಲೆಕ್ಚರ್ ಎಲ್ಲ ತೋರಿಸಿದ್ರು ನೀವೇನು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಾಮೆಂಟ್ಸ್ ಬರ್ತಾ ಇತ್ತು. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಕೊಡ್ತಾರೆ. ಹೇಳ್ರಿ ನೀನೇ ಪರವಾಗಿಲ್ಲ. ನಿಮ್ಗೆ ತಾನೇ ಇದು ಬಿಗ್ ಡಿಸಿಷನ್. ನಾವು ಸದ್ಯಕ್ಕೆ ಅದೇ ನೀವೆಲ್ಲ ಕೇಳತ್ತಾರ ಸದ್ಯಕ್ಕೆ ನಾವೇನಿದ್ರು ಇಂಟೀರಿಯರ್ ಈಗ ಸದ್ಯಕ್ಕೆ ನಾವು ಮಾಡಿಸ್ತಿಲ್ಲ. ಏನಕ್ಕಪ್ಪ ಅಂದ್ರೆ ಅದಕ್ಕೊಂದ್ 2-3 ರೀಸನ್ಸ್ ಇದೆ. ಒಂದು ವೆರಿ ಫಸ್ಟ್ ಅಂತಂದ್ರೆ ಈಗ ಮನೆ ಸ್ಟಾರ್ಟ್ ಆಗಿನ ಆಲ್ಮೋಸ್ಟ್ 2 ವರ್ಷ ಆಗ್ಬಿಡ್ತು. ಇದು ಕಟ್ಟೋಷ್ಟ್ರಲ್ಲಿ ನಮ್ಗೆ ತುಂಬಾನೇ ಸಿಕ್ಕಾಬಟ್ಟೆ ಒಂಥರ ಟಯರ್ಡ್ ಆಗ್ಬಿಟ್ಟಿದೆ. ಮತ್ತೆ ಇಂಟೀರಿಯರ್ಗೋಸ್ಕರ ಕೂತ್ಕೊಂಡು ಪ್ಲಾನ್ ಮಾಡಿ ಒಂಥರ ಇಂಟೀರಿಯರ್ ಒಂಥರ ಬೇರೆ ತರ ಮಾಡೋಣ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಕೂತ್ಕೊಂಡು ಪ್ಲಾನ್ ಮಾಡೋಷ್ಟು ಈಗ ನಮ್ಮ ಹತ್ರ ಪೇಷನ್ಸ್ ಇಲ್ಲ, ಟೈಮ್ ಇಲ್ಲ, ತುಂಬಾನೇ ಸುಸ್ತಾಗಿದೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಅಂದ್ರೆ ಮನಿ. ಸೊ ಈಗ ಸದ್ಯಕ್ಕೆ ಈ ಮನೆ ಕಟ್ಟೋಷ್ಟೇ ನಮ್ಮ ಹತ್ರ ಇರೋದೆಲ್ಲ ಖಾಲಿ ಆಗ್ಬಿಟ್ಟಿದೆ. ನಮ್ಗಿರೋ ಲೈಫ್ ಸೇವಿಂಗ್ಸ್ ಎಷ್ಟೆಷ್ಟಿದೆ ಸೇವಿಂಗ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದೀವಿ. ಅದಾದ್ಮೇಲೂ ನಾವೀಗ ಮತ್ತೆ ಓಕೆ ಇಂಟೀರಿಯರ್ ಮಾಡ್ಬೋಣ ಅಂತ ಅಂದ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಸಾಲ ಮಾಡಿ ಮಾಡೋದಕ್ಕೆ ನನ್ಗಂತೂ ಇಷ್ಟ ಇಲ್ಲ. ಓಕೆ ಆದಷ್ಟು ಬೇಕಾದ್ರೆ ಒಂದಷ್ಟು ಟೈಮ್ ತಗೋಣ, 6 months ಟೈಮ್ ತಗೊಂಡ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ. ಒಂದ್ ಸ್ವಲ್ಪ ಇಂಟೀರಿಯರ್ಗೋಸ್ಕರ ಪ್ಲಾನು ಮಾಡ್ಬೋದು ಕರೆಕ್ಟ್ ಆಗಿ. ಮತ್ತೆ ಒಂದ್ ಸ್ವಲ್ಪ ನಮ್ಮ ಹತ್ರ ಮನಿನೂ ಇರುತ್ತೆ ಅನ್ಕೊಂಡು ಆತರ ಡಿಸಿಷನ್ ತಗೊಂಡಿದೀವಿ. ಈಗ ಕೈ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಇಂಟೀರಿಯರ್ ಮಾಡಕ್ ಹೋಗಿ ಹೇಗೇಗೋ ಮಾಡೋದ್ ಬೇಡ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕೂತ್ಕೊಂಡು ಕೈಲಿ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಈ ತರ ಮಾಡೋಣ ಅನ್ಕೊಂಡು ಆತರ ಅಂತ ಪ್ಲಾನ್ ಮಾಡ್ಕೊಳ್ತಿದೀವಿ. ಈಗೇನಾದ್ರೂ ಇಂಟೀರಿಯರ್ ನಿಜವಾಗ್ಲೂ ನಾವು ಮಾಡ್ತೀವಿ ಅಂತಂದ್ರೆ 100% ಹೆಂಗ್ ಬರುತ್ತೆ ಹಂಗೆ ಕೈಲಿ ಎಷ್ಟೆಷ್ಟು ದುಡ್ಡಿದೆ ಹಂಗಂಗೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅದನ್ನ ಬೇಡ. ಓಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ವೆಯ್ಟ್ ಮಾಡೋಣ ಅನ್ಕೊಂಡು ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಹೆಂಗಾಗತ್ತೆ ಅಂದ್ಬಿಟ್ಟು. ಹೌದು. ಸೊ ಇದೇ ಮೇಜರ್ ಅಂದ್ರೆ ಒಂದು ಬಿಗ್ ಡಿಸಿಷನ್ ನಾವು ತಗೊಂಡಿದ್ದು. ಅದೇ ಪುನೀತ್ ಆಗ್ಲೇ ಹೇಳಿದಾಗೆ ಫಸ್ಟ್ ಆಫ್ ಆಲ್ ತುಂಬಾ ಟೈರ್ಡ್ ಆಗಿದ್ದಾರೆ ಅಂಡ್ ತುಂಬಾ ಟೈಮ್ ಬೇಕು. ಡೆಡಿಕೇಟೆಡ್ ಆಗಿ ಒಂದಷ್ಟು ಟೈಮ್ ಕೊಟ್ಟು ನೀವು ಮನೆ ಕಟ್ಟಿದ್ರೇನೆ ಆ ಮನೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅಂಡ್ ನಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಟೈಮ್ ಕೊಟ್ಟಿದ್ದಾರೆ ಅರುಣ್ ಮತ್ತೆ ಪುನೀತ್. ಸೊ ಅದಕ್ಕೇನೆ ಅಂಡ್ ಅದು ಅಲ್ಲದೆ ಸೆಕೆಂಡ್ ಪಾಯಿಂಟ್ ಪುನೀತ್ ಹೇಳಿದಾಗೆ ದುಡ್ಡು ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ ಪೊಸಿಷನ್. ಸೊ ಹರಿಬರಿನಲ್ಲಿ ಮಾಡ್ಕೊಂಡು ಹೆಂಗೆಂಗೋ ಮಾಡೋದು ಒಂದ್ ಸ್ವಲ್ಪನೂ ಇಷ್ಟ ಇರಲಿಲ್ಲ ನಮ್ಮಿಬ್ರಿಗೂ. ಸ್ಪೆಷಲಿ ಪುನೀತ್ಗೆ ಅವ್ರದ್ದು ನೀವು ಮನೆಯದೇ ನೋಡಿದ್ರೆ ಒಂದೊಂದು ತುಂಬಾ ಅಂದ್ರೆ ಇದೇ ತರ ಬರ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ಸೊ ಅದಕ್ಕೇನೆ ಇದು ಮೇನ್ ರೀಸನ್ ಆಗಿತ್ತು. ಅಂಡ್ ಬನ್ನಿ ಮಮ್ಮಿ ಕೇಳೋಣ. ಮಮ್ಮಿ ಹಾಯ್ ಮಮ್ಮಿ. 4 ಗಂಟೆಗೆ ಎದ್ದಿದೀವಿ. ಇವತ್ತೊಂದ್ ಸ್ವಲ್ಪ ಏನಿತ್ತು ಫಂಕ್ಷನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ. ಸೊ ಎಸ್ ಮಮ್ಮಿ, ನಾವು ಇಂಟೀರಿಯರ್ಸ್ ಮಾಡ್ಸಿಲ್ಲ, ನಿಮ್ಗೆ ಹೇಗೆ ಅನಿಸ್ತಿದೆ? ಮಾಡ್ಸಿಲ್ಲ ಏನಾಗಲ್ಲ, ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಸಿ. ಏನು ಎಲ್ಲ ಒಂದೇ ಸಲಿನ ಆಗ್ಬೇಕು ಅಂತ ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ಕೊಂಡೋಗಿ ಇಷ್ಟು ಮಾಡಿದ್ರೆ ತುಂಬಾ ಸಂತೋಷ. ಇದೇ ದೊಡ್ಡ ವಿಷಯ. ಅರ್ಥ ಆಯ್ತಾ? ಸಾಕು. ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಂಡೋಗಿ. ದೇವ್ರ ಮನೆ ಮಾಡಿಸ್ಕೊಂಡಿದ್ದೀರಾ, ಪರವಾಗಿಲ್ಲ, ಸಾಕು. ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ಕೊಂಡೋಗಿ. ಹೌದು, ನಾನಂದ್ರೆ ಪುನೀತ್ಗೆ ಹೇಳಿದ್ದೆ, ಸರಿ ಇಂಟೀರಿಯರ್ಸ್ ಮಾಡಿಸ್ತಿಲ್ಲ, ಓಕೆ ಕಿಚನ್ ಮಾಡಿಸ್ತಾ ಇಲ್ಲ, ಹಾಲು ಉಗ್ಸಕ್ಕೆ ಪರವಾಗಿಲ್ಲ, ಒಂದು ಟೇಬಲ್ ಇಟ್ಬಿಟ್ಟು ಏನಾದ್ರೂ ಒಂದು ಮಾಡೋಣ. ಬಟ್ ದೇವ್ರ ಮನೆ, ನಾವು ಗೃಹ ಪ್ರವೇಶ ಅಂದ್ರೆ ನಾನು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ದೇವ್ರ ಮನೆಗೆ ಯಾವುದೇ ತರದ ಈ ತರ ಆಮೇಲೆ ಅಂದ್ರೆ ಕಟಕುಟ ಅನ್ನೋದು ಅದೆಲ್ಲ ನಂಗೆ ಇಷ್ಟ ಇರಲಿಲ್ಲ. ಸೊ ದೇವ್ರ ಮನೆ ಒಂದು ಫುಲ್ ಬೇಕು ನನ್ಗೆ ಅಂತ ಹೇಳಿದೆ. ಅಂಡ್ ಪುನೀತ್ ಫುಲ್ ದೇವ್ರ ಮನೆ ನೀಟಾಗಿ ಮಾಡಿಸ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಅಂತೂ. ನೀವೇ ನೋಡಿದೀರಾ, ಹೇಗ್ ಬಂದಿದೆ ನಿಂಗೆ ಹೇಗ್ ಅನ್ಸುತ್ತೆ? ಸೂಪರ್, ತುಂಬಾ ಚೆನ್ನಾಗೈತೆ. ಶಿವ, ಪಾರ್ವತಿ, ಬಸವ, ಆನೆಗಳು, ಅಷ್ಟಲಕ್ಷ್ಮಿಗಳು ಚೆನ್ನಾಗೈತೆ. ಎಲ್ಲ ಚೆನ್ನಾಗಿದ್ಯಾ? ಆಕ್ಚುಲಿ ನಮ್ಮಮ್ಮ ಲೈಟ್ಸ್ ನೋಡಿಲ್ಲ, ಲೈಟ್ಸ್ ನಿನ್ನೆ ನೋಡಿದೆ ಅಲ್ವಾ? ಹೌದು. ಸೊ ನಮ್ಮ ಮೇಘಲಾ ಕೇಳೋಣ ಬನ್ನಿ. ಮೇಘಲಾ, ನಿಮ್ಗೆ ಹೇಗ ಅನಿಸಿದೆ ನಿಮ್ಮ ಅಕ್ಕನ ಮನೆಗೆ ಬಂದು? ಆಕ್ಚುಲಿ ಸ್ಟಾರ್ಟ್ ಆಗಿ 2 years ಆಯ್ತು. ಸೊ ಇದು ತುಂಬಾ ಶ್ರಮ ಪಟ್ಟಿ ಕಟ್ಟಿರೋದಂತ. ಆಕ್ಚುಲಿ ಒಂದ್ ಹೇಳ, ನಮ್ದು ನಮ್ ಕಂಪ್ನಿ ಕೊಡ್ತಾ ಇದಾರೆ. ಕೊಡ್ತಾ ಇದೀನಿ ಇವಾಗ. ಯಾಕೆಂದ್ರೆ ಅಲ್ಲಲ್ಲ ನಮ್ದು ಮತ್ತೆ ನಾವಿಬ್ರು ಮಾಡಿಸಿಲ್ಲ. ಇಂಟೀರಿಯರ್ಸ್ ಇವಾಗ ಮಾಡ್ಸಕ್ ಹೋಗಿದ್ರೆ ಲಿಟ್ರಲಿ ತುಂಬಾ ಕಷ್ಟ ಆಗಿರೋದು. ಅಂಡ್ ಈ ಗೃಹ ಪ್ರವೇಶ ಅಟ್ಲೀಸ್ಟ್ ಸ್ವಲ್ಪ ನೆಮ್ಮದಿಯಾಗಿ ಮಾಡ್ತಾ ಇದೀವಿ ಅಂದ್ರೆ ಇಂಟೀರಿಯರ್ಸ್ ಮಾಡದೇ ಇರೋದಕ್ಕೆ ಕಾರಣ ಅಟ್ಲೀಸ್ಟ್ ಈ ಫ್ಲೋರ್ಗೆ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಇಂಟೀರಿಯರ್ಸ್ ಮಾಡ್ಸಿಲ್ಲ ಅಂತ ಏನ್ ಅನ್ಸ್ತಾರ. ಹೌದು, ಕಿಚನ್ ಸ್ವಲ್ಪ ಖಾಲಿ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಲ್ಲ, ನಾರ್ಮಲ್ ಬೇಸಿಕ್ ವಾರ್ಡ್ರೋಬ್ಸ್ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇವ್ರ ಮನೆ ಆಗಿದೆಯಲ್ಲ, ಅಟ್ಲೀಸ್ಟ್ ಲಿವಿಂಗ್ ರೂಮ್ಗೆ ಈ ದೇವ್ರ ಮನೆ ಆದಾಗಿಂದ ಏನೋ ಒಂದು ಡಿಫ್ರೆಂಟ್ ಕಳೆ ಬಂದಿದೆ.
ಸೊ ಅಟ್ಲೀಸ್ಟ್ ಗೃಹ ಪ್ರವೇಶ ಮಾಡಕ್ಕೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಪ್ರಬಂಧ ಅಂತೂ ಡೆಫಿನೆಟ್ಲಿ ಮಾಡ್ಕೊಂಡಿದೀವಿ. ಅಂಡ್ ಸ್ಪೆಷಲಿ ದೇವ್ರ ಮನೆಗೆ ಯಾವುದೇ ಕಡಿಮೆ ಇಟ್ಕೊಂಡು ಏನು ಕಡಿಮೆ ಮಾಡಿಲ್ಲ. ಸೊ ಅಷ್ಟೇ ಏನೂ ಇಲ್ಲ, ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀಲಿ. ಅಂಡ್ ಇನ್ ನೆಕ್ಸ್ಟ್ 2 days ಅಂತೂ ನಮ್ ಎಲ್ಲಾರ ಲೈಫ್ ಅಲ್ಲೂ ಇದೊಂದು ಮೆಮೊರೇಬಲ್, ಇದೊಂದು ಸ್ಪೆಷಲ್ ಮೂಮೆಂಟ್. ತುಂಬಾ ವರ್ಷದಿಂದ ಕಾದಿದ್ವಿ. ಸೊ ಫೈನಲಿ ಆ ಮೂಮೆಂಟ್ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ವಿ ಲಿವ್ ದಟ್ ಮೂಮೆಂಟ್. ಸೊ ಎಸ್, ಸೊ ಇದು ನಮ್ಮ ಒಂದು ಮೇಜರ್ ಅಪ್ಡೇಟ್ ನಿಮ್ಮೆಲ್ರಿಗೂ ಕೊಡ್ಬೇಕಾಗಿತ್ತು. ದಟ್ ನಾವು ಇಂಟೀರಿಯರ್ಸ್ ಮಾಡಿಸಿಲ್ಲ. ಅಂಡ್ ಫ್ಯೂಚರ್ ಅಲ್ಲಿ ಒಂದು 6 ತಿಂಗಳು ಬಿಟ್ಕೊಂಡು ಮಾಡಿಸ್ತೀವಿ. ಅವಾಗ ನೀವೇ ನೋಡ್ತೀರಾ ಯಾವ ತರ ಡಿಸೈನ್ ಮಾಡ್ತೀವಿ ಏನು ಎತ್ತ ಅಂತ. ನಾನು ನಿಜ ಹೇಳ್ಬೇಕು ಅಂದ್ರೆ ಈ ಕಂಪ್ಲೀಟ್ ಮನೇನು ನಾನು ಏನು ಅಷ್ಟೊಂದು ತುಂಬಾ ತಲೆ ಕೆಡ್ಸ್ಕೊಳಕ್ಕೂ ಹೋಗಿಲ್ಲ. ಬಿಕಾಸ್ ನಮ್ಮ ಮನೇಲಿ ಫೈನಲ್ ಡಿಸಿಷನ್ ಮೇಕರ್ ನಮ್ಮ ಕ್ಯಾಮ್ರಾಮನ್ ಅವರೇನೆ. ಸೊ ಅದಕ್ಕೇನೆ ಅಂದ್ರೆ ಹಾಗಂತನೆಲ್ಲ ಅವ್ರು ನನ್ ಜೊತೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ನನ್ಗೇನಪ್ಪ ಅಂದ್ರೆ ಅವ್ರ ಚಾಯ್ಸ್ ಚೆನ್ನಾಗಿದೆ, ಮತ್ತೆ ಅವ್ರು ತುಂಬಾ ಡೀಟೇಲಿಂಗ್ ನೋಡ್ತಾರೆ. ನಂಗೆ ಅಷ್ಟು ಡೀಟೇಲಿಂಗ್ ಬಗ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೇನೆ ನಾನು ಪುನೀತ್ ಮೇಲೆ ಬಿಟ್ಟಿದ್ದು. ಕಂಪ್ಲೀಟ್ ಮನೆಯದು ಏನೇನ್ ಕಾರ್ನರ್ಸ್ ನೋಡಿರ್ತೀರಾ ನೀವು, ಏನೇನು ವಾಲ್ಸ್ ಅಥವಾ ಏನೇ ಆಗ್ಲಿ ಎಲ್ಲ ಅವ್ರ ಇಷ್ಟದಂತೆನೆ ನಾವು ಮಾಡ್ಸಿರೋದು. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಂಡ. ಇಟ್ಕೊ. ಅದೇನೆ ಈಗ ಇಂಟೀರಿಯರ್ ಅಂತಂದ್ರೆ ಈಗ ಅದೇ ಇಂಟೀರಿಯರ್ ಅಂತಂದ್ರೆ ಅದೇ ನನ್ನ ಐಡಿಯಾಸ್ ಇರೋದಂದ್ರೆ ಈಗ ಹೇಗೆ ನಾನು ಈಗ ವಾಲ್ ಮಾಡಿಸಿದೀನಿ, ಇದು ಆರ್ಕಿಟೆಕ್ಟ್ ಎಲ್ಲ ಹೆಂಗಿದೆ, ಇದಕ್ಕೆ ಏನು ವುಡನ್ ಏನ್ ಟಚ್ ಕೊಟ್ಟಿಲ್ಲ. ನಂದು ಇದೇ ತರ ಒಂಥರ ಕ್ಲೀನ್ ಆಗಿರ್ಲಿ, ಅಟ್ಲೀಸ್ಟ್ ಒಂಥರ ಸಿವಿಲ್ ತರನೇ ಬರ್ಲಿ ಇಂಟೀರಿಯರ್, ಆ ತರ ಅಂತ ಐಡಿಯಾಸ್ ಇದೆ. ಈ ತರ ಈಗ ಹೆಂಗೆ ಈಗ ಜಸ್ಟ್ ಇದಕ್ಕೆ ಏನು ವುಡನ್ ಟಚ್ ಕೊಡೋದಂತ ಹೆಂಗಿದೆ ಅದೇ ತರ ಒಂದಷ್ಟು ಇಂಟೀರಿಯರ್ ಆ ತರ ಒಂದಷ್ಟು ಪ್ಲಾನ್ ಮಾಡೋಣ. ಇದೇ ತರ ನ್ಯಾಚುರಲ್ ಆಗಿರ್ಲಿ, ಒಂದ್ ಸ್ವಲ್ಪ ರಾ ತರ ಇರ್ಲಿ, ಒಂಥರ ಆ ತರ ನಂಗೆ ಒಂದ್ ಸ್ವಲ್ಪ ತುಂಬಾ ಇಷ್ಟ. ರಾ ಆಗಿರ್ಬೇಕು ಮನೆ, ತುಂಬಾನೇ ಇದಾಗಿರ್ಬಾರ್ದು ಅಂತ ನೋಡೋಣ. ಆ ತರ ಆಗತ್ತಾ ಇಲ್ವಾ ಇನ್ ಸ್ವಲ್ಪ ನೋಡ್ಬೇಕು, ಅದನ್ನ ಪ್ಲಾನ್ ಮಾಡೋಣ ನೀಟಾಗಿ. ಪ್ಲೈವುಡ್ಸ್ ಕಡಿಮೆ ಇರಬೇಕು. ಒಂಥರ ಈ ತರ ನ್ಯಾಚುರಲ್ ಆಗಿ ಏನಾದ್ರು ಒಂದ್ ಸ್ವಲ್ಪ ಎಲಿಮೆಂಟ್ ಇರ್ಬೇಕು, ಆ ತರ ಅನ್ಕೊಂಡಿದೀನಿ. ಸದ್ಯಕ್ಕೆ ಈಗ ದುಡ್ಡಿಲ್ಲ, ಇರೋದೆಲ್ಲ ಖಾಲಿಯಾಗಿದೆ. ಅದೆಲ್ಲ ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡದ್ಮೇಲೆ ನೋಡೋಣ. ನಂದು ಲಚ್ಚು ನಿನ್ಗೆ ಹೇಗೆ ಅನಿಸ್ತಿದೆ? ಏನ್ ಕ್ವಶನ್ ಹೇಳು? ನಾವ್ ಇಂಟೀರಿಯರ್ಸ್ ಮಾಡ್ಸಿಲ್ಲ. ಡಿಫ್ರೆನ್ಸ್ ಹೇಳಿ ಇಂಟೀರಿಯರ್ಸ್. ನನ್ಗೇನ್ ಮೈಕ್ ಬೇಡ ಕಣ. ಆಕ್ಚುಲಿ ದೊಡ್ಡ ಡಿಫ್ರೆನ್ಸ್ ಏನ್ ಗೊತ್ತಾ, ಇಂಟೀರಿಯರ್ ಮಾಡೋರಿಗೆ ಜಾಸ್ತಿ ಕೆಲಸ, ಎಲ್ಲ ಕ್ಲೀನಿಂಗ್. ಇಂಟೀರಿಯರ್ಸ್ ಮಾಡದೇ ಇರೋರಿಗೆ ಸ್ವಲ್ಪ ಕಡಿಮೆ ಕೆಲಸ. ಹೌದು ನಿಜ. ನಮ್ಮನೆ ಬಂದಾಗೆಲ್ಲ ಸ್ವಲ್ಪ ಕ್ಲೀನ್ ಅನ್ಸುತ್ತೆ. ಸೊ ಹೆಂಗ್ ಅನ್ಸಿದೆ ಅಂತಂದ್ರೆ ಗೈಸ್, ನನ್ಗೆ ಅಷ್ಟೊಂದೇನು ಹಾನೆಸ್ಟ್ ಏನ್ ಹೇಳ್ಬೇಕಂದ್ರೆ ಅಷ್ಟೊಂದು ತೀರಾ ಮಟ್ಟ ದುಃಖ ಅಥವಾ ಬೇಜಾರಿಲ್ಲ. ಬಿಕಾಸ್ ನೀವು ಮನೆ ನೋಡಿದ್ರಲ್ವಾ ಗೈಸ್, ಇದಕ್ಕೆ ಅಷ್ಟೊಂದ ಇಂಟೀರಿಯರ್ಸ್ ಬೇಕಾಗಿಲ್ಲ. ಏನಪ್ಪಾ ಅಂದ್ರೆ ಕಿಚನ್ ಒಂದ್ ಮಾಡಿಸಿದ್ರೆ ಸ್ವಲ್ಪ ನಂಗೆ ಸಮಾಧಾನ ಆಗೋದು. ಬಟ್ ಅಗೇನ್ ನನ್ಗೇನ್ ಗೊತ್ತಾ, ಇವ್ರು ಮಾಡಿಸ್ತಾರಲ್ವಾ, ಮಾಡಿಸ್ಲಿ. ಅರ್ಜೆಂಟ್ ಅಲ್ಲಿ ಅಥವಾ ಕಡಿಮೆ ದುಡ್ಡಿದೆ ಅಷ್ಟರಲ್ಲೇ ಮಾಡ್ಸೋಣ ಅಂದು ಬೇಡ, ಇನ್ನೂ ಲೇಟ್ ಆಗಿ ಮಾಡಿಸ್ಲಿ, ಒಟ್ಟು ಚೆನ್ನಾಗಿ ಬೆಸ್ಟ್ ಮಾಡಿಸ್ಲಿ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ನಾವು ಮಾಡ್ಸಿದೀವಿ ಅಲ್ವಾ, ನನ್ ಜಾಗದಲ್ಲಿ ಅಥವಾ ನಂದು ಮಾಡ್ಸಿದ್ರು ಅಥವಾ ಅಕ್ಕ ಮಾಡ್ಸಿದ್ರು ಕೂಡ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಇನ್ನೂ ಮಾಡಿಸ್ಬೋದು ಅಥವಾ ಈ ತಪ್ಪನ ನಾವು ಮಾಡಬಾರ್ದು. ಸೊ ಇಲ್ಲ ಅದಕ್ಕೆ ಇದೆ ನಂಗೆ ಮೈಕ್ ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಗೈಸ್, ನನ್ಗೇನಪ್ಪಾ ಅಂದ್ರೆ ಇವ್ರು ನಿಧಾನಕ್ಕೆ ಮಾಡಿಸಿದ್ರು ಪರವಾಗಿಲ್ಲ, ಬಟ್ ಚೆನ್ನಾಗಿ ಮಾಡಿಸ್ಲಿ ಅಷ್ಟೇ ನಾನು ಆಸೆ ಪಡೆಯೋದು. ಅಂಡ್ ಏನಿಲ್ಲ ಗೈಸ್, ಮಾಡಿಸ್ತಾರೆ, ದೇವರ ಶಕ್ತಿ ಕೊಡ್ತಾರೆ ಅಂತ ನನಗೆ ಗೊತ್ತು. ಅಂಡ್ ಇವರು ಆಬ್ವಿಯಸ್ಲಿ ಮಾಡಿಸ್ತಾರೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಲಚ್ಚು. ಏನೋ ಸ್ವಲ್ಪ ಬೇಜಾರಾಗುತ್ತೆ ಅವಳ ಜೊತೆ, ನನ್ಗೊಂದು ಸ್ವಲ್ಪ ಬೇಜಾರಾಗುತ್ತೆ, ಅಯ್ಯೋ ಇಂಟೀರಿಯರ್ಸ್ ಬೇಕು ಅಂತ. ಅದು ಬೇಸಿಕ್ ಗೈಸ್, ದಟ್ಸ್ ಓಕೆ. ಏನು ಬೇಗ ಮಾಡ್ಕೋಬೇಡಿ, ಇಂಟೀರಿಯರ್ ಸ್ಟಾರ್ಟ್ ಆದ್ರೆ ಒಂದ್ ಸ್ವಲ್ಪ ಬಂದು ಕ್ಲೀನ್ ಮಾಡ್ಕೊಟ್ಬಿಟ್ರೆ ಅಷ್ಟೇ. ನಿನಗೆ ಹೇಳ್ತಿರೋದು ವೀಡಿಯೋ ಅಂತೂ ನಮ್ ಬಾಲ್ ನಮ್ ಮನೆ ಫುಲ್ ಮಿಂಚಿಸ್ಬಿಟ್ಟೈತೆ. ಇವಾಗ ಅದಕ್ಕೊಂದ್ ಸ್ವಲ್ಪ ಅರ್ಧ ಮಾತ್ರ ಮಿಂಚಿಸ್ಬೇಕಲ್ವಾ. ಹೇಳ್ತೇನೆ, ಅದಕ್ಕೆ ನಾನು ಮಾಡ್ತೀನಿ ಗೈಸ್. ಇಲ್ಲ ನನಗೆ ಯಾರು ಬಂದು ಹೆಲ್ಪ್ ಮಾಡಿದ್ರು ಓಕೆ, ಯಾರು ಹೆಲ್ಪ್ ಮಾಡಿಲ್ಲ ಅಂದ್ರೂ ಓಕೆ. ಬಟ್ ನನ್ ಪರ್ಸನಾಲಿಟಿ ಹೇಗೆ ಅಂತ ಅಂದ್ರೆ ಅದ್ ನನ್ ಮನೆ ನಾನು ಮಾಡ್ಬೇಕು. ಅದು ಅಕ್ಕಗೂ ಆಕ್ಚುಲಿ ಗೊತ್ತಿರೋ ವಿಷಯನೇ ಇದು. ನಾನು ಒಬ್ರು ಮನೆಗೆ ಹೋದ್ರೆ ಹಾಗೆ ಕೂತ್ಕೊಳ್ಳೋದು ಅಲ್ವೇ ಅಲ್ಲ. ನನ್ ಕೆಲ್ಸ ನನ್ ಕೈಲಿ ಏನಾಗೋದು ಯಾವಾಗ್ಲೂ ಮಾಡೇ ಮಾಡ್ತೀನಿ. ನಿಮ್ ಮನೆ ಅರ್ಧ ಕ್ಲೀನ್ ನಾನೇ ಮಾಡಿರೋದು ಅಲ್ಲ, ಇದು ನನ್ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಸೆಕೆಂಡ್ ಫ್ಲೋರ್ ಬಿಟ್ಟು ನಿಮಗೆಲ್ಲ ಕ್ಲೀನ್ ಮಾಡಕ್ ಹೋಗಲ್ಲ. ಸೆಕೆಂಡ್ ಕ್ಲೀನ್ ಮಾಡಬಾರ ಅಂತಂದ್ರೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬರೋದು. ಹಂಗಲ್ಲ ರೀ, ಇವಾಗ ಈ ಮನೆಯೂ ನಮ್ದೇನೆ, ಆ ಮೇಳೆ ಮೇಳು ನಮ್ದೇ, ಕೆಳ ಮೇಳು ಎಲ್ಲ ನಮ್ದೇ, ಆತರ ಅಷ್ಟೇ. ಎಷ್ಟು ಗೃಹಪ್ರವೇಶ ಚೆನ್ನಾಗಾಗ್ಲಿ. ನಿಮ್ಗೆ ಇನ್ನು ಮುಂದೆ ತುಂಬಾ ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರುತ್ತೆ. ಅಕ್ಕ ಚಾನೆಲ್ ಅಲ್ಲಿ, ನನ್ ಚಾನೆಲ್ ಅಲ್ಲಿ, ಮೋಹನ್ ಅವ್ರ ಚಾನೆಲ್ ಅಲ್ಲಿ. ಸರ್ ಕೀ ಇಲ್ಲಿದೆ ಸರ್. ಹಾ, ಸೊ ನಿಮ್ ಸಪೋರ್ಟ್ ನಮ್ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ಹಾಗೂ ನೀವು ಅಷ್ಟೇ, ಇಫ್ ಇನ್ ಕೇಸ್ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದೀರಾ, ಬಿಸ್ನೆಸ್, ಮನೆ, ಸೈಟು, ಏನೇ ಒಂದು ಪ್ಲಾನ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಎಸ್, ಆ ಮೊದಲನೇ ಹೆಜ್ಜೆ ಇಡಿ,
ಭಯ ಅಂದ್ರೆ ಏನ್ ಗೊತ್ತಾ, ಆ ಫಸ್ಟ್ ಸ್ಟೆಪ್ ಇಡೋ ತನಕನೇ ಭಯ ಇರುತ್ತೆ. ಆ ಫಸ್ಟ್ ಸ್ಟೆಪ್ ಇಟ್ಟ ಮೇಲೆ ತಾನಾಗೆ ನಡ್ಕೊಂಡು ಹೋಗುತ್ತೆ, ಎಲ್ಲ ಪ್ರತಿಯೊಂದು ಆಗೇ ಆಗುತ್ತೆ. ಯಾವ್ದು ಸ್ಟಾಪ್ ಆಗಲ್ಲ. ಬರಲ್ಲ ಅಂತ ನಾವು ಅನ್ಕೋತೀವಿ, ಬಟ್ ನೀರೊಳಗೆ ಬಿದ್ಮೇಲೆ ಎಲ್ಲ ನಾವು ಈಜ್ತೀವಿ, ಎಲ್ಲಾನು ಮಾಡ್ತೀವಿ. ಅಲ್ಲ ನನ್ ತಂದೆ ಯಾರು ನೀರ್ಗಾರ್ ಬಿಡಿ. ಅಂದ್ರೆ ನೀವು ಮದ್ವೆ ಆದ್ಮೇಲೆ ಇಷ್ಟೊಂದು ಡೈಲಾಗ್ಸ್ ಎಲ್ಲ ನಾನು ಹೆಂಡತಿ ಕಲ್ತಿರೋದು. ಹೆಂಗೆ ನೀವು ಪ್ರತಿದಿನ ಒಳಗೆ ಒಂದೊಂದು ಡೈಲಾಗ್ ಹೇಳ್ಕೊಡ್ತೀರಾ? ಕಾಮೆಂಟ್ ಮಾಡಿ. ಆರಾಧ್ಯ ಬೈ ಸುಪ್ರಿಯಾ, ಆರಾಧನಾ ಬೈ ಸಾರಿ ಎಸ್, ನಾನು ಆರಾಧನಾ ಬೈ ಸುಪ್ರಿಯಾನೇ ಹಾಕ್ತೀನಿ. ಓಕೆ, ಸೊ ಇಂಟೀರಿಯರ್ಸ್ ಮಾಡಿಸ್ತಿಲ್ಲ, ಇದೇ ಮನೆಗೆ ಶಿಫ್ಟ್ ಆಗ್ತೀರಾ? ಕ್ವೆಶ್ಚನ್. ಮೇಘಲಸ್ ಲಕ್ಷ್ಮಿ, ಹೋಲ್ ದ ಕ್ಯಾಮ್ರಾ ಬೇಬಿ. ಈ ಜಾಸ್ತಿ ಐತಿ ಇದ್ರಲ್ಲಿ, ಇದು ಆಲ್ರೆಡಿ ಆಯ್ತು. ಬೇಡ 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 ಬೇಡ, ಎರಡು ಇದೆ. ಇಂಟೀರಿಯರ್ಸ್ ಮಾಡಿಸ್ತಿಲ್ಲ, ಇದೇ ಮನೆಗೆ ಶಿಫ್ಟ್ ಆಗ್ತಾ ಇದೀವ. ಅದು ನೀನೇ ಹೇಳು. ಸೊ ಇಲ್ಲ, ಇಂಟೀರಿಯರ್ಸ್ ಮಾಡಿಸ್ತಾ ಇಲ್ಲ ಅಂಡ್ ನಾವ್ ಈ ಮನೆಗೆ ಶಿಫ್ಟ್ ಕೂಡ ಆಗ್ತಾ ಇಲ್ಲ. ಬಟ್ ಗೃಹ ಪ್ರವೇಶ ಆಗೋದು ಇದೇ ಮನೆದೇನೆ. ಸೊ ಇದೇ ಮನೆಗೆ ಗೃಹ ಪ್ರವೇಶ ಮಾಡ್ತೀವಿ. ಹಾಲು ಉಗ್ಸೋದು, ಪೂಜೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಪ್ರತಿಯೊಂದು ಹೋಮ ಎಲ್ಲಾನು ಇದೇ ಮನೆಯಲ್ಲೇ ಆಗುತ್ತೆ. ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದ್ಮೇಲೆ 48 ದಿವಸ ಸ್ಟೇ ಮಾಡ್ಬೇಕು ಅಂತ ಇರುತ್ತೆ. ಡೈಲಿ ದೀಪ ಹಚ್ಬೇಕು ಅಂತ, ಅದನ್ನು ಕೂಡ ಇದೇ ಮನೆಯಲ್ಲೇ ನಡೆಯುತ್ತೆ. ಪಾರ್ಶಿಯಲಿ ಶಿಫ್ಟ್ ಆಗ್ತಾ ಇದೀವಿ. ಸೊ ಪ್ರತಿಯೊಂದು ಕೂಡ ಇದೇ ಮನೆಯಲ್ಲಿ ನಡೆಯುತ್ತೆ. ಜಸ್ಟ್ ನಾವು ಶಿಫ್ಟ್ ಮಾತ್ರ ಮೇಲ್ಗಡೆ ಫ್ಲೋರ್, ಅಂದ್ರೆ ನಮ್ಮ ಅಮ್ಮನ ಮನೆ. ಸೊ ನಮ್ಮ ಮಮ್ಮಿ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಗೈಸ್. ಮತ್ತೆ ನಮ್ಮ ಅಮ್ಮನ್ ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಶಿಫ್ಟ್ ಆಗ್ತಿದೀನಿ. ಸೊ ಎಸ್, 4th ಫ್ಲೋರ್ ಅಲ್ಲಿ ಏನ್ 1 BHK ಮನೆ ಇದೆಯಲ್ಲ, ಅಲ್ಲಿ ಶಿಫ್ಟ್ ಆಗ್ತಾ ಇದೀವಿ. ಅಲ್ಲಿ ಕೆಲವೊಂದು ಸ್ವಲ್ಪ ಲೈಟ್ಲಿ ಇಂಟೀರಿಯರ್ಸ್ ನ ಮಾಡಿಸಿದೀವಿ. ನನ್ನ ಬೇಸಿಕ್ ನೀಡ್ಸ್ ನ ಮಾಡಿಸ್ಕೊಂಡಿದೀನಿ ಅಷ್ಟೇ. ಸೊ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ ಗೈಸ್. ಓಕೆ, ಸೊ ಹೋಪ್ಫುಲಿ ನಿಮ್ಮೆಲ್ರಿಗೂ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಸಪೋರ್ಟ್ ಮಾಡಿ. ಲಕ್ಷ್ಮೀ ಪ್ರಪಂಚ, ಕನ್ನಡ ಬ್ಲಾಗರ್ ಸುಪ್ರಿಯಾ ಅಂಡ್ ಮೋಹನ್ ಜಯಣ್ಣ. ಬಾಯ್. ಏನಂತೆ ನೀನು? ಏನು ಅರ್ಥ ಆಗಿಲ್ಲ. ಜೀಜು ಹೇಳ್ತು ಅಂತ. ಇದು ನೋಡ, ಇದು ಮೇಲ್ಗಡೆ ಅಂತ ಪದೇ 4th ಫ್ಲೋರ್ಗೆ ಒಂದು ಲ್ಯಾಮಿನೇಟ್ ಹಾಕ್ಸೋಣ ಅಂತ. ಏನ್ ಲ್ಯಾಮಿನೇಟ್? ಕೆಳಗಡೆ ಸುಮ್ಮನೆ ಹಿಂಗೆ ಡೋರ್ ಮಾಡಿಸ್ತಾವ್ರಲ್ಲ, ಆ ಡೋರ್ಗೆ ಲ್ಯಾಮಿನೇಟು. ಇದು ಚೆನ್ನಾಗಿದೆ ಅದು. ಯಾವ್ದು ಚೆನ್ನಾಗಿದೆ ಹೇಳು, ನೀನು ಯಾವ್ದು ಸೆಲೆಕ್ಟ್ ಮಾಡ್ತೀಯ ಅದನ್ನೇ. ಎಲ್ಲ ಮನೇಲೂ ಗ್ರೀನೇ ಆಗೈತೆ, ಅದು ಒಂದು ಬೇರೆ ಯಾವ ಕಲರ್ ಹಾಕ್ತೀಯ? ಪಿಂಕ್ ಎಲ್ಲ ಬೇಡ ಕಣೆ ನಂದು. ಇದು ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಒನ್ ಸಾಫ್ಟ್ ಪೀಚ್. ಇದು ಬೇಡ ಕಣೆ. ಈ ಥರ ಎಲ್ಲ ಚೆನ್ನಾಗಿ, ಇದು ಚೆನ್ನಾಗಿ ಕಾಣುತ್ತೆ. ವಿಡಿಯೋಸ್ಗೆ ಒಂಥರ ಗ್ರೀನ್ ಚೆನ್ನಾಗಿ ಕಾಣಲ್ವಾ ಅಂತ. ವಿಡಿಯೋಸ್ ಎಲ್ಲ ಮಮ್ಮಿ ಮನೆ ಥರದ ಹಾಕೋಣ. ಎಲ್ಲ ಏನು ಗೊತ್ತಾ, ಎಂಡ್ ಆಫ್ ದ ಲಚ್ಚು ಮನೆಯೂ ಅದಾಗುತ್ತೆ, ನನ್ನ ಮನೆಯೂ ಅದಾಗುತ್ತೆ, ನಿನ್ನ ಮನೆಗೂ ಅದನ್ನೇ ಆಗುತ್ತೆ. ನಾನು 200% ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಇದಕ್ಕೆಲ್ಲ ಇದೇ ಇಷ್ಟೇ ಕಣೆ. ಇದು ಇಲ್ಲಿ ಇಲ್ಲಿ ಇದು ಬೇರೆ, ಇದು ನೋಡು ಶೀಟ್ ಕಲರ್ ನೋಡು, ಅದನ್ನೇ ಇಲ್ಲಿರೋದು. ಅದನ್ನೇ ಹಾಕೋಣ. ಇದು ಸರಿ ಬೇಡ. ಎಲ್ಲರ ಮನೆಯಲ್ಲೂ ಸೇಮ್ ಕಲರ್, ನಾನು ಡಿಫ್ರೆಂಟ್ ಆಗಿರಲಿ ಅಂತ ನಾನು. ಸೊ ನಂದು ಇದನ್ನ ಇಷ್ಟಪಟ್ಟಿದ್ದಾಳೆ. ಪೆಟಿ ಟಾರ್ಚ್. ನಂದು ಇದನ್ನ ಹಾಕ್ಸೋಣ ಅಂತ ಇದ್ದಲ್ಲ. ನಂದು ಏನಪ್ಪ ಅಂದ್ರೆ ಎಲ್ಲಾ ಮನೇಲೂ ಗ್ರೀನ್ ಗ್ರೀನ್ ಇರುತ್ತಲ್ವಾ, ಬೇಡ ಸ್ವಲ್ಪ ಬೇರೆ ಕಲರ್. ಅದನ್ನೇ ಎಲ್ಲ ಮನೆಯೂ ಗ್ರೀನ್ ಇರುತ್ತಲ್ಲ ಜಿಜು. ನನ್ನ ಮನೆ ಅಂತೂ ಗ್ರೀನ್ ಇರುತ್ತೆ, ಇವಳ ಮನೇನೂ ಗ್ಯಾರಂಟಿ ಗ್ರೀನೇ ಇರುತ್ತೆ. ಲಚ್ಚು ಮನೇನೂ ಗ್ರೀನೇ. ನಂಗಂತೂ ಇದು ಇಷ್ಟ ಆಯ್ತಪ್ಪ, ಇವಳು ಇದನ್ನ ಹೇಳ್ತಾವಳೆ. ಸರಿ ಹೋಗಿ ಅದನ್ನೇ ಹಾಕ್ಸು, ನನಗೇನಂತೆ ಹಾಕ್ಸಿ. ಎಲ್ಲ ಒಂದೇನೆ, ಹೆಂಗೆ ಎಲ್ಲ ಬಾಕ್ಸ್ ತಾನೇ ಹೇಳುದು. ಅದನ್ನೇ ಫಸ್ಟ್ ಈ ಕಲರ್ ಬರಲ್ಲ ಸರ್? ಈ ಕಲರ್, ಆ ಕಲರ್ ಕ್ಲೋಸ್ ಆಗಿ ಯಾವ್ದಾದ್ರು ಇದೆಯಾ? ಇದೆಲ್ಲ ಇದೆಯಾ? ಕಾಸ್ಟು ಕಾಸ್ಟ್ ಅವ್ರು ಮಾಡ್ಕೊಡ್ತಾರೆ ಕಣ್ಣ. ಅಯ್ಯೋ, ಕೆಳಗಡೆ ಒಂದು ಶೀಟ್ ಬರುತ್ತೆ, ನಿಂಗೆ ಏನು ಬರಲ್ಲ. ಅದು 2 ಶೀಟ್ ಬರುತ್ತೆ. ಯಾವ್ದು ಹಾಕೋಣ ನೋಡಪ್ಪ, ನಿನ್ಗೆ ಯಾವ್ದು ಇಷ್ಟ ಆಗ್ತದೆ? ಇದು ಫಸ್ಟ್ ಒನ್ ಹೇಳ್ತೀವಿ, ಶ್ಯಾಡೋ ಗ್ರೀನ್. ಅದು ಊರಲ್ಲಿ ಹಾಕ್ಸಿರೋದು ಅದೇ ಅಲ್ವಾ? ಸರಿ, ಅದನ್ನೇ ಹಾಕಿ. ಹಾಕಿ ಅದನ್ನ ಇದು ದೇವ್ರ ಮನೆದು. ಇದು ಓಕೆ ಗೈಸ್, ಸೊ ಫೈನಲಿ ನಮ್ಮ ಮನೆಯದು 4th ಫ್ಲೋರ್ದು ಇದನ್ನ ಡಿಸೈಡ್ ಮಾಡಿದ್ದೀವಿ.
ಹೊಸ ದಿನ ಹೊಸ ಕೆಲಸಗಳು ನಡೀತಾ ಇದೆ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಾಗೆ ನಾವು ಈ ಒಂದು 1 BHKಗೆ ಶಿಫ್ಟ್ ಆಗೋದು. ಮನೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಗೃಹ ಪ್ರವೇಶ ಮೇನ್ ಪೂಜೆ ಎಲ್ಲ ನಮ್ಮ ಮನೇಲೇ ಮಾಡ್ತೀವಿ. ಆದರೆ ಕರೆಂಟ್ಲಿ ಫಾರ್ ಟೈಮ್ ಬೀಯಿಂಗ್ ಆಸ್ ನಾವು ಇಂಟೀರಿಯರ್ಸ್ ಮಾಡಿಸ್ದಲೇ ಇರೋ ಕಾರಣ ನಾವು ಈ 1 BHKಗೆ ಶಿಫ್ಟ್ ಆಗೋದು. ಸೊ ಇಲ್ಲಿಗೆ ಅಂದ್ಬಿಟ್ಟು ಒಂದು ಕೆಲವೊಂದು ತುಂಬ ಡೀಪಾಗಿ ಇಂಟೀರಿಯರ್ಸ್ ಎಲ್ಲ ಮಾಡ್ತಾರೆ, ಜಸ್ಟ್ ಶಟರ್ಸ್ ಆ ಥರ ಮಾಡಿಸ್ತಾ ಇದ್ದೀವಿ. ಸೊ ಅದೇ ಕೆಲಸಗಳು ನಡೀತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇದು ಬಂದು ಲ್ಯಾಮಿನೇಟ್. ಇದು ಎಕ್ಸಾಕ್ಟ್ಲಿ ಮಮ್ಮಿ ಮನೆ ಲ್ಯಾಮಿನೇಟ್ ಇತ್ತಲ್ಲ ಅದೇ ಕಲರೇ ಬಂದುಬಿಟ್ಟಿದೆ. ಸೊ ಇದೆಲ್ಲ ಈ ಪ್ಲೈವುಡ್ಸ್ ಎಲ್ಲ ಅಂದರೆ ಫಸ್ಟು ಮಾಡಿಸ್ಬಾರ್ದು ಅಂತಲೇ ಅಂದ್ಕೊಂಡಿದ್ವಿ. ಅದಾದಮೇಲೆ ಬಿಕಾಸ್ ಇವಾಗ ಆಲ್ರೆಡಿ ನಮಗೆ ತುಂಬಾ ಟೈಟ್ ಆಗಿಬಿಟ್ಟಿದೆ ಪೊಸಿಷನ್. ಸೊ ಇಲ್ಲಿ ಇಂಟೀರಿಯರ್ಸ್ ಮಾಡಬೇಕು ಅಂದರೆ ಅಷ್ಟು ಅಮೌಂಟ್ ಇಲ್ಲ ಇವಾಗ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ. ಮತ್ತು ಆಮೇಲೆ ಪುನೀತ್ ಐಡಿಯಾ ಮಾಡಿದ್ರು, ನಾವು ಈ 4 ಮನೆಗೂ ಅಂದರೆ ಈ 3 ಫ್ಲೋರು ಮತ್ತು ಈ ಫ್ಲೋರ್ ಎಲ್ಲದಕ್ಕೂ ಬಂದುಬಿಟ್ಟು ಪ್ಲೈವುಡ್ ಡೋರ್ಸ್ ಹಾಕ್ಸಿದ್ವಿ. ಸೊ ಆ ಪ್ಲೈವುಡ್ ಎಲ್ಲ ಹಾಗೆ ಉಳ್ಕೊಂಡಿತ್ತಲ್ವ, ನಮ್ಮ ಮೇನ್ ಡೋರ್ಸ್ ಎಲ್ಲ ಬಂದಮೇಲೆ ಆ ಪ್ಲೈವುಡ್ ಡೋರ್ ಹಾಗೆ ಉಳ್ಕೊಂಡಿತ್ತಲ್ಲ. ಸೊ ಅದರಿಂದನೇ ಶಟರ್ಸ್ ಮಾಡಿಸ್ಬಿಡೋಣ, ಎಕ್ಸ್ಟ್ರಾ ಏನು ಖರ್ಚು ಜಾಸ್ತಿ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಅಂದರೂ ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಆಯಿತು. ಒಂದು 20,000 ಹತ್ತತ್ರ ಆಗಿದೆ. ಮತ್ತು ಅಟ್ಸ್ ಓಕೆ. ಒಂದು ವರ್ಷ ಇವಾಗ ಬೈ ಚಾನ್ಸ್ ನಾವಿಲ್ಲಿ ಇರ್ತೀವಿ ಅಂತಂದರೆ ಪೈಸಾ ವಸೂಲ್. ಇಫ್ ಬೈ ಚಾನ್ಸ್ ಇಲ್ಲ ಅಂದ್ರೂ ನಮ್ಮದೇ ಮನೆ, ನಮ್ಮದೇ ಬಿಲ್ಡಿಂಗು. ಸೊ ಫ್ಯೂಚರಲ್ಲಿ ಯಾರಿಗೆ ಒಬ್ರಿಗೆ ಆಗಲಿ ಯೂಸ್ ಆಗುತ್ತೆ, ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಟಿ ವಿ ಬರುತ್ತೆ. ಸೊ ಟಿ ವಿಗೆ ಬಂದುಬಿಟ್ಟು ಒಂದು ಸ್ಲ್ಯಾಬ್ ಈ ಥರ ಕೊಡಿಸಿದ್ದೀನಿ ನಾನು, ಒಂದು ಪ್ಲೈವುಡ್ದು. ಇಲ್ಲಿ ಬಂದುಬಿಟ್ಟು ನಾವು ನಮ್ಮ ಸೆಟ್ ಬಾಕ್ಸು ಅದೆಲ್ಲ ಇಡ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ಈ ಥರದ್ದು ಒಂದು ಇದನ್ನು ಹಾಕಿದ್ದೀನಿ. ಆ್ಯಂಡ್ ಇದು ಕಿಚನ್. ಸೊ ತುಂಬ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಇಲ್ಲಿಂದ ಇಲ್ಲಿ ತನಕ ಅಷ್ಟೇ ಇರೋದು. ಸೊ ಕಿಚನಲ್ಲಿ ಬಂದು ಕೆಳಗಡೆ ಈ ಥರ ಕ್ಯಾಬಿನೆಟ್ಸ್ನ ಮಾಡಿಸ್ಕೊಂಡಿದ್ದೀನಿ. ಸೊ ದ್ಯಾಟ್ ನನ್ನ ಸಾಮಾನುಗಳೆಲ್ಲ ಇಡಬೇಕಲ್ಲ, ಅದಕ್ಕೆ ನೀಟಾಗಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕ್ಯಾಬಿನೆಟ್ಸ್ನ ಮಾಡಿಸ್ಕೊಂಡಿದ್ದೀನಿ, ನೋಡ್ಬೋದು. ಆ್ಯಂಡ್ ಮೇಲ್ಗಡೆ ಬಂದು ಈ ಥರ ಶೆಲ್ಫ್ಸ್ನ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಶೆಲ್ಫ್ಸಲ್ಲಿ ನನ್ನ ಗ್ರಾಸರೀಸ್ ಎಲ್ಲ ಇಡೋದಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಈ ಮನೆಯೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಪುನೀತ್ ಯಾವತ್ತು ನನಗೆ ಹೇಳಿದ್ರು ನಾವು 1 BHKಗೆ ಶಿಫ್ಟ್ ಆಗೋಣ, ಕರೆಂಟ್ಲಿ ನಾನು ಇವಾಗ ಇಂಟೀರಿಯರ್ಸ್ ಮಾಡಿಸೋದಿಲ್ಲ ಅಂತ ಹೇಳಿದ ತಕ್ಷಣ ಸರಿ ಆಯಿತು. ನಾನು ನಿಜವಾಗ್ಲೂ ಆ ಥರ ಬೇಜಾರು ಆ ಥರ ಎಲ್ಲ ಏನೂ ಆಗಲಿಲ್ಲ. ಪರವಾಗಿಲ್ಲ, ಆಯಿತು, ಇದೂ ನನ್ನ ಮನೆಯೇ, ಸರಿ ಆಯಿತು, ಅಲ್ಲೇ ಶಿಫ್ಟ್ ಆಗೋಣ ಬಿಡು. ನನಗೇನಪ್ಪ ಅಂದರೆ ಅವ್ರಿಗೆ ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ನನಗೂ ಕೂಡ ಇಷ್ಟ ಇರಲಿಲ್ಲ. ಆ್ಯಂಡ್ ಇದನ್ನು ನಾನು ಆವಾಗಲೇ ಪ್ಲ್ಯಾನ್ ಮಾಡಿಕೊಂಡೆ, ಓಕೆ ನಾನು ಈ ಮನೆಗೆ ಶಿಫ್ಟ್ ಆದರೆ ಈ ರೀತಿ ಕೆಲವೊಂದನ್ನ ಸ್ಟಾರ್ಟಿಂಗೇ ಮಾಡಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಅದರಲ್ಲೇ ಆರಾಮಾಗಿರ್ಬೋದು. ಆ್ಯಂಡ್ ತುಂಬ ಏನೋ ಬೈ ಚಾನ್ಸ್ ನಮ್ಮ ಮನೆಗೆ ಗೆಸ್ಟ್ ಎಲ್ಲ ಬಂದರು ಅಂದರೆ ನನ್ನ ಕೆಳಗಡೆ 3 BHK ಮನೆ ಹಾಗೇ ಇದೆ. ಸೊ ಅಲ್ಲಿ ಆರಾಮಾಗಿ ಇರಿಸ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆ ಪ್ಲ್ಯಾನಿಂಗ್ ಪ್ರಕಾರನೇ ಇವಾಗ ಇಲ್ಲಿ ಕಿಚನ್ದು ಎಲ್ಲ ಕೆಳಗಡೆ ಸ್ವಲ್ಪ ಕ್ಲೋಸಿಂಗ್ ಶಟರ್ಸ್ನ ಮಾಡಿಸ್ಕೊಂಡು ಇಲ್ಲಿ ಸ್ಲ್ಯಾಬ್ಸ್ನ ಹಾಕ್ಕೊಂಡು ಇಲ್ಲೆಲ್ಲ ಬಂದುಬಿಟ್ಟು ನನ್ನ ಗ್ರಾಸರೀಸ್ ಎಲ್ಲ, ಅಂದರೆ ಸ್ಪೆಷಲಿ ನನ್ನ ಹತ್ರ ಎಲ್ಲ ಗ್ಲಾಸ್ದೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ತುಂಬ ಚೆನ್ನಾಗಿ ಕಾಣಿಸೋ ರೀತಿಯಾಗಿ ನಾನು ಮಾಡ್ತೀನಿ. ಸೊ ಈ ರೀತಿ ಇಲ್ಲೆಲ್ಲ ಫುಲ್ಲು ನನ್ನ ಗ್ರಾಸರೀಸ್ ಒಂದು ಕಡೆ ಇನ್ನು ಬೇರೆ ಬೇರೆ ಥರದ್ದು ಒಂಥರ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಖಾಲಿ ಮನೇನ ನೀವು ಕೂಡ ಒಂದು 20,000 25,000 ಖರ್ಚು ಮಾಡಿಬಿಟ್ಟು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಒಂದು ಪುಟ್ಟ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ಬಂದು ಆ್ಯಸ್ ಯೂಶ್ವಲ್ ನಮ್ಮ ವಾಶ್ರೂಮ್ ಇದೆ. ಸೊ ಇದು ನಮ್ಮ ವಾಶ್ರೂಮಿನ ಫಿಟ್ಟಿಂಗ್ಸ್ ಎಲ್ಲ ಆಗಿಲ್ಲ. ಹಾಗೂ ಇಷ್ಟೇ ಗೈಸ್, ಅಂದರೆ ಆ್ಯಂಡ್ ಪ್ಲೈವುಡ್ ಕೆಲಸ ಅಂತ ಹೇಳಿಬಿಟ್ಟು ಬರೀ ಇಷ್ಟೇ ಮಾಡಿಸ್ತಾ ಇರೋದು, ರೂಮ್ಗೆ ಏನೂ ಮಾಡಿಸ್ತಾ ಇಲ್ಲ ನಾವು. ಸೊ ಇದು ಬಂದು ನಮ್ಮ ರೂಮ್. ಆಲ್ರೆಡಿ ನೀವು ನೋಡಿರ್ತೀರ ಸೆಟಪ್ ಎಲ್ಲ. ಪುನೀತಿಂದ ಅದು ಸೆಟಪ್ಪು, ಇದು ನನ್ನ ಸೆಟಪ್ಪು. ಸೊ ರೂಮ್ ಈ ರೀತಿಯಾಗಿದೆ, ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ರೂಮ್ ಇದು. ಇಲ್ಲಿ ಬಂದುಬಿಟ್ಟು ನಮ್ಮದು ಒಂದು ಕಾಟ್ ಹಾಕ್ಕೊತೀವಿ. ಆ್ಯಂಡ್ ಇಲ್ಲಿ ಬಂದು ವಾರ್ಡ್ರೋಬ್ ಏನು ಮಾಡಿಸ್ತಾ ಇಲ್ಲ ನಾವು. ಸೊ ವಾರ್ಡ್ರೋಬ್ ಜಾಗದಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂದರೆ ಈ 10,000 ಆ ಥರ ರೇಂಜಲ್ಲಿ ಕಬರ್ಡ್ಸ್ ಸಿಗುತ್ತೆ, ರೆಡಿಮೇಡ್ ಕಬರ್ಡ್ಸ್. ಸೊ ಆ ಥರ ಕಬರ್ಡ್ಸ್ ತರೋಣ. ಜಸ್ಟ್ ನಾನು ರೆಗ್ಯುಲರ್ ಯೂಸ್ ಅಂದರೆ ಪ್ರತಿದಿನ ಯೂಸ್ ಮಾಡೋಂಥ ಬಟ್ಟೆ ಮಾತ್ರ ಇಲ್ಲಿಡೋಣ. ಮಿಕ್ಕಿದೆಲ್ಲ ನನ್ನ ಸ್ಯಾರೀಸ್ ಅದೆಲ್ಲ ಬೇಕಾದರೆ ನಾನು ಕೆಳಗಡೆ ನಮ್ಮ ಕೆಳಗಡೆ ಮನೆ ಇದೆಯಲ್ಲ ನನ್ನ ಮನೆ, ಸೊ ಆ ಮನೆಯಲ್ಲಿ ಗೆಸ್ಟ್ ಬೆಡ್ರೂಮಲ್ಲಿ ಎಲ್ಲನೂ ಸ್ಟೋರ್ ಮಾಡಿಬಿಡೋಣ ಅಂತ ಈ ಥರ ಎಲ್ಲ ಐಡಿಯಾ ಹಾಕ್ಕೊಂಡಿದ್ದೀನಿ. ನೋಡೋಣ ಅದು ಎಕ್ಸಿಕ್ಯೂಟ್ ಮಾಡಿದಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗೋದು. ಸರಿ ನೋಡಿ, ಈ ಥರ ಡೋರ್ಸ್ ಎಲ್ಲ ಮಾಡಿದ್ವಿ. ನೋಡ್ಬೋದು 3 ಜನ ಮೊಮ್ಮಕ್ಕಳು ಅಮ್ಮಮ್ಮ ಸೇರ್ಕೊಂಡು ಡೋರ್ದು ಈ ಪೇಪರ್ಸ್ ಎಲ್ಲ ತೆಗಿತಾ ಇದ್ದಾರೆ. ಸೊ ಇವರು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಓ ದೊಡ್ಡಣ್ಣ ನೋಡಿ, ದೊಡ್ಡಣ್ಣ ತೆಗೀರಿ ತೆಗೀರಿ ಬೇಗ ಬೇಗ.
ನಾವು ಸದ್ಯಕ್ಕೆ ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇದೆಲ್ಲ ಟೈಲ್ಸ್ ವಾಶ್ ಮಾಡಿದಾಗಲೇ ಹೋಗೋದು, ಬಟ್ ಸದ್ಯಕ್ಕೆ ಎಲ್ಲ ಗುಡಿಸಿ ಇದ್ರೊಳಗೆ ತುಂಬಿದ್ದೀವಿ. ಪಾಪ ನನ್ನ ತಂಗಿ ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ ಅಕ್ಕನ ಮನೆಗೆ ಬಂದು. ಅಕ್ಕನ ಮನೆ ಕೆಲಸಕ್ಕೆ ಎಲ್ಲೋದು ತಪ್ಪೇ ಇಲ್ಲ. ಜೀವನ ಪೂರ್ತಿ ಬಂದ್ಬಿಟ್ಟು ನೀನೇ ಗುಡಿಸ್ಕೊಡೆ ನನಗೆ ಮನೆನ ಗುಡಿಸಿ ಒರೆಸಿ. ನೋಡಿ ಅರುಣ್ ಏನ್ ಹೇಳ್ತವ್ರೆ, ನಾನು ಅಡುಗೆ ಮಾಡ್ಕೊಡ್ಬೇಕಂತ ಅವ್ರು ಪಾತ್ರೆ ತೊಳೆಸ್ಕೊಡ್ತಾರೆ. ಹಂಗೆ ಮಾಡ, ಕಸ ಗುಡಿಸೋದು, ಮನೆ ಬರ್ಸೋದು, ಅಡ್ಗೆ ಮಾಡೋದು, ಪಾತ್ರೆ ತೊಳೆಯೋದಲ್ಲ, ಹಾ. ಇದನ್ನ ಒಂಥರ ಇಂಜಿನಿಯರ್, ಡಾಕ್ಟರ್ ತರ ಇದನ್ನ ಮಾತ್ರ ಪ್ರೊಫೆಷನ್ ತಗೋಬೇಕು. ಬಿಕಾಸ್ ಇದಕ್ಕೆ ಪೇಮೆಂಟು ಕೊಡಲ್ಲ, ಅದಕ್ಕೆ ವ್ಯಾಲ್ಯೂ ಮಾಡಲ್ಲ. ಏನ್ ಮನೆ ತಾನೇ ಇದೆ ಅಂತ ಅಂತಾರೆ, ಬಟ್ ಇದಕ್ಕೆ ಡಾಕ್ಟರ್ಗಿಂತ ಜಾಸ್ತಿ ನನ್ಗೆ ಯಾವ್ದನ್ ಗಂಡ ಪಾಪ ಹೇಳಿಲ್ಲ, ನಾನ್ ಹೇಳ್ತಿರೋದು. ನನ್ಗೇನಾದ್ರು ಪಾತ್ರೆಗಳಿಗೆ ಕಸ ಗುಡ್ಸಕ್ಕೆ ಒಂದ್ 50,000 1 ಲಕ್ಷ ಸಂಬಳ ಕೊಡ್ತಾರೆ, ಬಟ್ ಗಂಡಿಗಳು ನಾನು ಕೆಲಸ ಮಾಡ್ತೀನಿ. ಬಿಕಾಸ್ ನನ್ನ ಫೇವ್ರೇಟ್ ಕೆಲಸ ಇದೆ. ಅಲ್ಲ, ಇದೇ ಮಾತು. ಲಚ್ಚೂಸ್ ಪ್ರಪಂಚ ಇನ್ಸ್ಟೆಂಟ್ ಹೆಲ್ತ್. ಅದೇ ತಾನೇ ಹೇಳ್ತಿರೋದು ಮತ್ತೆ. ಟ್ರೆಂಡ್ ಆಗ್ಬಿಡುತ್ತಾ? ಎಲ್ಲರೂ ಕೆಲಸ ಮಾಡೋದು ಕೊಟ್ಟರೆ ತಗ್ದ ಮಮ್ಮಿ ಇವ್ನು ದೊಡ್ಡದಂತೆ, ಅಕ್ಕಿ ಇವ್ನ ಅಣ್ಣನ ಮಗ ನಿಂತ್ರೆ ಇವ್ನ ದೊಡ್ಡದ್ ಮಾಡಿದೀನಿ. ಓ ಹಂಗ ದೊಡ್ಡವನ ಮಗ ನೀನು. ನನ್ನ ಮಗನಿಗೆ ನೀನ್ ಚಿಕ್ಕವನು ಅಂತ ಹೇಳಂಗಿಲ್ಲ, ಅವ್ನಿಗೆ ಇಷ್ಟ ಆಗಲ್ಲ. ದೊಡ್ಡವನಂದ ಅದಕ್ಕೆ ಅಣ್ಣ ಇವ್ನಿಗಿಂತ ಚಿಕ್ಕ. ಕೈ ಬಾಯಿಂದ ಕೈ ತೆಗಿ. ಯಪ್ಪ, ನೀನ್ ದೊಡ್ಡವನ ಮಗನೇ? ಯಾರು ಚಿಕ್ಕವನು? ಲಡ್ಡು ನಮ್ಮ ಮನೇಲಿ ಚಿಕ್ಕವ್ರು ಯಾರು ಚಿಕ್ಕವರು? ಲಡ್ಡುನ ಚಿಕ್ಕವನು? ನೀನ್ ಸ್ಮಾಲಾ ನೀನು? ಆಗ್ಲೇ 2ನೇ ಬಟ್ಟೆ ಇದು, ಅದನ್ನು ಯಾವ ರೀತಿಯಾಗಿ ಮಾಡಿಟ್ಟವನೆ. ಇವಾಗ ಬನ್ನಿ ಹೋಗೋಣ ನಂದು ಮನೆಗೆ. ಬಿಕಾಸ್ ಲಚ್ಚು ಮನೇಲಿ ಇಂಟೀರಿಯರ್ಸ್ ನಡೀತಾ ಇರೋದ್ರಿಂದ ಅವಳ ಮನೇಲಿ ಏನು ಗುಡ್ಸೋಕ್ಕಾಗಲ್ಲ ನಾವು. ನಂದು ಮನೆಗೆ ಹೋಗ್ಬಿಟ್ಟು ಗುಡ್ಸ್ಕೊಬರೋಣ. ಆ್ಯಂಡ್ ನಮ್ದು ಇಲ್ಲಿ ದೇವ್ರ ಮನೆದು ಫಿಟ್ಟಿಂಗ್ಸ್ ನಡೀತಾ ಇದೆ. ಸೊ ಇಲ್ಲಿ ಫಿಟ್ಟಿಂಗ್ಸ್ ನಡೀತಾ ಇದೆ, ಲಾಸ್ಟಲ್ಲಿ ಬಂದು ತೋರಿಸ್ತೀನಿ. ಓಕೆ ಗೈಸ್, ಸೊ ಫೈನಲಿ ಇವಾಗ 4th ಫ್ಲೋರ್ಗೆ ಬಂದಿದ್ದೀವಿ. ಆ್ಯಂಡ್ 4th ಫ್ಲೋರಲ್ಲಿ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿ, ಏನೂ ಬ್ಯಾಲೆನ್ಸ್ ಉಳಿದಿಲ್ಲ ಇಲ್ಲಿ ಕ್ಲೀನ್ ಮಾಡೋವಂಥದ್ದು. ಸೊ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಓಕೆ ಪುನಿ, ನಿಮ್ಮ ಮನೆ ರೆಡಿನಾ? ನೀವು ವಾಸ ಆಗುವಂಥ ಮನೆ ರೆಡಿನಾ? ಹೇಗನ್ನಿಸ್ತಿದೆ? ಚೆನ್ನಾಗಿದೆ, ತುಂಬಾ ಚಿಕ್ಕದಾಗಿ, ಬಟ್ ತುಂಬಾ ಎಲ್ಲ ಕಿಚನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ರೂಮ್ ಚೆನ್ನಾಗಿದೆ, ಒಂದ್ ಸ್ವಲ್ಪ ಹಾಲ್ ತುಂಬಾ ಚಿಕ್ಕದು. ಓಕೆ, ಬಟ್ ಏನು ಮಾಡಕ್ಕಾಗಲ್ಲ, ಸದ್ಯಕ್ಕೆ ಈಗ ಇಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿದ್ವಿ. ನೋಡೋಣ ಎಷ್ಟು ದಿನ ಇಲ್ಲಿ ಇರಕ್ಕಾಗತ್ತೆ. ಆಕ್ಚುಲಿ ಏನ್ ಗೊತ್ತಾ, ನಾವು ಅಷ್ಟು ದೊಡ್ಡ ಮನೆ ಕಟ್ಬಿಟ್ಟು ಇವಾಗ ಈ 1 BHK ನಲ್ಲಿ ಇರೋದು ಕೂಡ ಒಂದು ಚಾಲೆಂಜ್ ಏನೇ. ಬಿಕಾಸ್ ಮಕ್ಕಳು ಕರ್ಕೊಂಡು ನಾವು ಯಾವುದೋ ಈ ತರ 1 BHK ನಲ್ಲಿ ಇದ್ದಿದ್ದೇ ಇಲ್ಲ. 2 BHK, ಮತ್ತೆ ನಮ್ಮ ಅಮ್ಮನ ಮನೆ ಕೂಡ ದೊಡ್ಡದು, ನಮ್ಮ ಅತ್ತೆ ಮನೆ ಕೂಡ ಊರಲ್ಲಿ ದೊಡ್ಡದು. ಸೊ ಆ ತರಾನೇ ಅವ್ರಿಗೂ ಕೂಡ ಇದ್ದು ಅಭ್ಯಾಸ ಇದೆ. ಬಟ್ ಒಂದು ಪಾಸಿಟಿವ್ ಏನಪ್ಪಾ ಅಂದ್ರೆ, ನಾವು ಬರೀ ಇಲ್ಲಿ ಮಲ್ಗಕ್ಕೆ ಅಡ್ಗೆ ಮಾಡ್ಕೊಳಕ್ ಅಷ್ಟೇ. ಅಂಡ್ ಮಿಕ್ಕಿದ್ ನನ್ನ ಮಕ್ಳು ಆಟ ಆಡೋದಕ್ಕೆ ಇಲ್ಲಿ ತುಂಬಾನೇ ಒಳ್ಳೆ ಜಾಗ ಇದೆ. ಸೊ ಇಲ್ಲಿ ಹೊರಗಡೆ ನೋಡ್ಬೋದು, ಸಿಕ್ಕಾಪಟ್ಟೆ ಫುಲ್ ಸ್ಪೇಷಿಯಸ್ ಅವ್ರಿಗೆ ಈ ರೀತಿಯಾಗಿ ಮಾಡಿಸಿದೀವಿ. ಸೊ ಇದರಿಂದ ಅವ್ರಿಗೆ ಆರಾಮಾಗಿ ಆಟ ಆಡ್ಬೋದು, ಎಷ್ಟು ಬೇಕೋ ಅಷ್ಟು ಕುಣಿಬೋದು. ಆ್ಯಂಡ್ ನಮಗೂ ಕೂಡ ಒಂಥರ ತುಂಬ ಚೆನ್ನಾಗಿರುತ್ತೆ. ಬೇಜಾರಾದಾಗ ಹೊರಗಡೆ ಬಂದು ಕೂತ್ಕೊಂಡು ಇಲ್ಲಿ ಆ ಒಂದು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ನಾನಂತೂ ತುಂಬ ಜಾಸ್ತಿ ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ ಆ ದಿನಕ್ಕೆ. ಸೊ ಫೈನಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಸೊ ಅದಕ್ಕೆ ತುಂಬ ಖುಷಿ. ಆ್ಯಂಡ್ ನಮ್ಮ ಈ ಒಂದು 1 BHK ಅಂತೂ ಕಂಪ್ಲೀಟಾಗಿ ರೆಡಿ ಆಗಿದೆ ಗೃಹ ಪ್ರವೇಶಕ್ಕೆ. ನೋಡ್ಬೋದು, ಕಂಪ್ಲೀಟಾಗಿ ಕ್ಲೀನಿಂಗ್ ಎಲ್ಲ ಕೂಡ ತುಂಬ ನೀಟಾಗಿ ಕ್ಲೀನ್ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಇದು ನನ್ನ ಕಿಚನ್. ಹೇಗೆ ಕಾಣಿಸ್ತಿದೆ ಕಿಚನ್? ಸಗದಾಗಿದೆ ಅಲ್ವಾ? ಪುಟ್ಟದಾಗಿ ಚಕ್ಕದಾಗಿ ಇಟ್ಕೊಡು. ಸೊ ಇಲ್ಲೇ ನಾವು 1 BHK ಪುಟ್ಟ ಟೋರ್ನ ಕೊಟ್ಟಿದ್ದೀವಿ ನಿಮಗೆ. ಸೊ ಇದು ಬಂದು ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಬಂದು ನನ್ನ ಕಿಚನ್. ಈ 1 BHK ಕಟ್ಟಿದ್ರು ಇದನ್ನು ಕೂಡ ತುಂಬಾ ವಾಸ್ತು ಪ್ರಕಾರನೇ ಕಟ್ಟಿದ್ದೀವಿ ನಾವು. ಸೊ ಇಲ್ಲಿ ನನ್ನ ಕಿಚನ್ ಇದೆ, ಇಲ್ಲಿ ಸಿಂಕ್ ಇದೆ, ಅಂಡ್ ಇಲ್ಲಿ ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಬಂದ್ಬಿಟ್ಟು ಆ ಕಡೆ ಮೂಲೆ ಮಧ್ಯದಲ್ಲಿ ಕೂಡ ನಡೆಯೋದು. ಬಟ್ ಇಲ್ಲಿ ಬಂದು ನಮ್ದು ಯುಟಿಲಿಟಿ ಅಂದ್ರೆ ಕೆಳಗಡೆ ಯುಟಿಲಿಟಿ
ಇದೆಯಲ್ಲ ಪೈಪ್ಲೈನ್ ಇಲ್ಲಿಂದ ಹೋಗಿದೆ. ಸೊ ವಾಶ್ರೂಮ್ ನ ಈ ಕಾರ್ನರ್ ಅಲ್ಲೇ ಮಾಡಿದ್ವಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹಾಲ್ ಕೂಡ ತುಂಬಾ ಚಿಕ್ಕದಂತ ಏನಿಲ್ಲ, ಹಾಲ್ ಕೂಡ ದೊಡ್ಡದಾಗಿದೆ, ಬಟ್ ಓಪನ್ ಕಿಚನ್ ತರ ಇದೆ, ಸೊ ಅದಕ್ಕೆ ಹಾಗೆ ಫೀಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ನಮ್ಮ ಸ್ಪೇಷಿಯಸ್ ಆಗಿರುವಂತ ಒಂದು ರೂಮ್. ತುಂಬಾನೇ ದೊಡ್ಡ ರೂಮ್ ಇದು, ಅದಕ್ಕೆ ದೊಡ್ಡದಲ್ಲ, ಸಖತ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕಿಂಗ್ ಸೈಜ್ ಸ್ಪಾಟ್ ಹಾಕೊಂಡು, ಸ್ಟಡಿ ಟೇಬಲ್ ಹಾಕೊಂಡು, ವಾಟರ್ ಬಾಟಲ್ ಹತ್ರ ಫುಲ್ ಟೋಟಲ್ ಆಗಿ ಹಾಕೋಬಹುದು. ಅದಕ್ಕೆ ತುಂಬಾ ಚೆನ್ನಾಗಿದೆ. ನನ್ನ ಗಂಡ ಆಲ್ರೆಡಿ ನೋಡ್ಬೋದು, ಅವ್ರ ಸ್ಟಡಿ ಟೇಬಲ್ ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ರೂಮ್ ಇದೆ, ಪುಟ್ಟದಾಗಿ ಚೊಕ್ಕದಾಗಿ. ಇನ್ ಮುಂದೆ ನೀವು ಈ ಒಂದು ರೂಮ್ ಇಂದ ತುಂಬಾ ವಿಡಿಯೋಸ್ ನ ನೋಡ್ತೀರಾ, ಹೋಪ್ಫುಲಿ ಖುಷಿ ಪಡ್ತೀರಾ. ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ. ಅಂಡ್ ಪ್ಲೀಸ್ ಗೈಸ್, ಇದಷ್ಟು ಒಂದು ನಾನು ಇನ್ನು 6 ತಿಂಗಳು 1 ವರ್ಷ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಇಲ್ಲಿ ಈ ಒಂದು ನಮ್ಮ ಬಿಲ್ಡಿಂಗ್ ನಮ್ಮ ತ್ರಿಲೋಕಗೆ ಶಿಫ್ಟ್ ಆದ್ಮೇಲೆ ನಾನು ಈ ಒಂದು ಮನೆಯಲ್ಲೇ ಇರೋದು.